ಪ್ರತಿ ದಿವಸ ರೋಗಿಗಳಿಂದ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ ನಾವು. ಅಟೆಂಡ್ರು ಬರುವಾಗ ಅವ್ರ ಕೈಲೂ ಸೈನ್ ಹಾಕಿಸಿ ಅವರಿಬ್ಬರಿಗೆ ದಿನ ಬೆಳಗ್ಗೆ ಸಾಯಂಕಾಲ ಕರೆದು ಏನು ಕಾಯಿಲೆ, ಏನು ಟ್ರೀಟ್ಮೆಂಟ್ ಆಯಿತು, ಮುಂದೆ ಏನು, ಇನ್ಶೂರೆನ್ಸ್ ಏನು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನು, ನಿಮ್ಗೆ ಎಲ್ಲಿ ಸಹಾಯ ಸಿಗುತ್ತೆ ಎಲ್ಲ ದಿನಕ್ಕೆ 2 ಸರಿ ನಾವು ಮಾಡ್ತೀವಿ. ಈ ಥರ ಒಂದು ಕಮ್ಯುನಿಕೇಷನ್ ಅಂತಲೂ ಇದೆ. ನರ್ಸಸ್ಸಲ್ಲಿ ಕೂಡ ಯಾರು ಅಡ್ಡ ಬರ್ದಿರೋದ್ರಿಂದ ಒಳ್ಳೆ ಎಂಪತಿ, ಒಳ್ಳೆ ಡಿಸಿಪ್ಲಿನ್ ಇದೆ, ಆಮೇಲೆ ಕ್ವೈಟ್ನೆಸ್ ಇದೆ. ಸೊ ಹಾಗಾಗಿ ಎಲ್ಲೋ ಆಮೇಲಿಂದ ಬೇರೆ ಸರ್ಕಾರಿ ಆಸ್ಪತ್ರೆ ಥರ ಆ ಡಿಪಾರ್ಟ್ಮೆಂಟಿಗೆ ಕಾರ್ಡ್ ಹಿಡಿದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇದ್ಯಾವುದೂ ಇಲ್ಲ. ಸೊ ಒಂದು ರೋಗಿ ಗ್ಯಾಸ್ಟ್ರೋಂಟ್ರಾಲಜಿ ಆಸ್ಪತ್ರೆ ಆದರೂ ಕೂಡ ಒಂದು ಕಾರ್ಡ್ ಮಾಡಿಸಿ ಬೆಡ್ಡಲ್ಲಿ ಮಲಗಿದರೆ ಹಾರ್ಟ್ ಸ್ಪೆಷಲಿಸ್ಟು ಬೆಡ್ಗೆ ಬರ್ತಾರೆ, ಡಯಾಬಿಟಿಸ್ ಸ್ಪೆಷಲಿಸ್ಟು ಬೆಡ್ಗೆ ಬರ್ತಾರೆ, ಲಂಗ್ ಸ್ಪೆಷಲಿಸ್ಟು ಬೆಡ್ಗೆ ಬರ್ತಾರೆ, ಎಲ್ಲ ಅಲ್ಲೇ ಆಗ್ತದೆ. ಸೊ ಮತ್ತು ಆಸ್ಪತ್ರೆಯಿಂದ ಆಚೆ ಹೋಗಿ ತಿರುಗಾಡೋ ಪ್ರಯತ್ನ ಇಲ್ಲ, ವ್ಯವಸ್ಥೆ ಇಲ್ಲ. ಹಾಗೆ ಊಟ ಕೂಡ ದೈವತ್ವ ಇರಬೇಕಂತ ನಾವು ಇಸ್ಕಾನಿಂದ ಊಟ ಕೊಡಿಸ್ತೀವಿ. ಅದು ಕೂಡ ವಿ ಪೇ ದೆಮ್, ಇಟ್ಸ್ ನಾಟ್ ಚಾರಿಟಬಲ್, ಬಟ್ ಎಲ್ಲೋ ಒಂದು ಕಡೆ ದಟ್ ಸ್ಪಿರಿಚುವಲ್ ಆ್ಯಂಗಲ್. ಬೆಳಗ್ಗೆ 4 ಗಂಟೆ, ಸಾಯಂಕಾಲ 4 ಗಂಟೆ ಮ್ಯೂಸಿಕ್ ಹಾಕಿರ್ತೀವಿ. 6 to 10 ಇದಾವೆ. 5 ಸ್ಟಾರ್ ಹೋಟ್ಲಿಗೆ ಹೋದರೆ ಹೆಂಗೆ ಸಾಫ್ಟ್ ಮ್ಯೂಸಿಕ್ ಬರುತ್ತೆ, ಬಿಕಾಸ್ ಪೇಷಂಟ್ ವಿಲ್ ಬಿ ಅಲೋನ್. ಕರೆಕ್ಟ್. ನಾವೆಲ್ಲೋ ಒಂದು ಕಡೆ ಅವರ ಅಟೆಂಡರ್ಸ್ ಬಿಟ್ಟಾಗ್ಲೇ ಅಟೆಂಡರ್ಸ್ ಬಿಟ್ಟಾಗ್ಲೇ ಪದೇ ಅವ್ರ ಕಾಯಿಲೆದ ಬಗ್ಗೆ ಜ್ಞಾಪಿಸ್ತಾ ಇರ್ತಾರೆ ಅನ್ಸುತ್ತೆ. ಸೊ ಹಾಗಾಗಿ ವಿ ರಿಯಲೈಸ್ಡ್ ಆಲ್ ಆಫ್ ದೆಮ್ ಆರ್ ಹ್ಯಾಪಿ. ಎಲ್ಲ ಖುಷಿಯಾಗಿರ್ತಾರೆ. ನೀವು ವಾರ್ಡಿಗೆ ಹೋಗುವಾಗ ಮಧ್ಯಾಹ್ನ ಆಗ್ಬೋದು, ಬೆಳಗ್ಗೆ ಆಗ್ಬೋದು, ಆ ಥರ ಒಂದು ವ್ಯವಸ್ಥೆ. ಇಷ್ಟೆಲ್ಲ ಮಾಡಿ ಕೂಡ ನಮ್ಮ ದಾನಿಗಳ ಶ್ರಮ ಇದಕ್ಕೆ ದಾನ ಮಾಡಿರೋದ್ರಿಂದ ನಾವು ಪ್ರಾಫಿಟಲ್ಲಿದ್ದೀವಿ. ಈಗ ರೋಬೋಟ್ ತಂತ್ರಜ್ಞಾನ ಕೂಡ ಬರ್ತಾ ಇದೆ ಶಾರ್ಟ್ಲಿ. ಸೊ ನಡೀತಾ ಇದೆ ಇದೊಂದು ಒಳ್ಳೆ ವ್ಯವಸ್ಥೆ.